ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಇವತ್ತು ನಡೀತಲ್ಲ PSI ಎಕ್ಸಾಮ್ಸ್ದು ಕೀ ಆನ್ಸರ್ ಆಗಿರುತ್ತೆ. ಸೊ ಇದು ಸಂಭವನೀಯ ಆನ್ಸರ್ಸ್, ನಾಟ್ 100% ಕರೆಕ್ಟ್ ಅಂತ ಅನ್ಕೋಬೇಡಿ. ಆ್ಯಂಡ್ ಗೌರ್ಮೆಂಟಿಂದ ಕೊಡ್ತಕ್ಕಂತಹ ಕೀ ಆನ್ಸರ್ಸ್ ಇದೆಯಲ್ಲ, ಅದ್ರ ಜೊತೆ ನೀವು ಕ್ರಾಸ್ ಚೆಕ್ ಮಾಡ್ಕೋಬೇಕಾಗತ್ತೆ. ಸೊ ಇದು ಜಸ್ಟ್ ಅನಾಲಿಸಿಸ್ ಮೇಲೆ ಕೊಟ್ಟಿರ್ತಕ್ಕಂಥ ಆನ್ಸರ್ಸ್ ಇದು. ಸೊ ಫಸ್ಟ್ ಕ್ವೆಶನ್, 10 - 2 + 9 × 2 / 4 = 19 ಸಮೀಕರಣವು ಸರಿ ಹೊಂದಬೇಕಾದರೆ ಯಾವ ಚಿಹ್ನೆಗಳನ್ನು ಅದಲು ಬದಲು ಮಾಡಬೇಕು ಅಂತ ಕೊಟ್ಟಿದ್ದಾರೆ. ಅದಕ್ಕೆ ಕರೆಕ್ಟ್ ಆನ್ಸರ್ ಇಸ್ ಫಸ್ಟ್ ಒನ್, ಆಪ್ಷನ್ ಎ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್ ನೋಡೋದಾದ್ರೆ, ಈ ಕೆಳಗಿನ ಸರಣಿಯಲ್ಲಿರುವ ಒಂದು ತಪ್ಪಾದ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಅದಕ್ಕೂ ಕೂಡ ಫಸ್ಟ್ ಒನ್ ಇಸ್ ದ ಕರೆಕ್ಟ್ ಆನ್ಸರ್. ಸೊ ನೆಕ್ಸ್ಟ್ ಥರ್ಡ್ ಒನ್, 150 ವಿದ್ಯಾರ್ಥಿಗಳು, 150 ವಿದ್ಯಾರ್ಥಿಗಳಲ್ಲಿ 45 ವಿದ್ಯಾರ್ಥಿಗಳು ಮ್ಯಾನೇಜ್ಮೆಂಟ್ನಲ್ಲಿ, 50 ಅಕೌಂಟ್ಸ್ನಲ್ಲಿ, 30 ಕಾಸ್ಟಿಂಗ್ನಲ್ಲಿ, 30 ಮ್ಯಾನೇಜ್ಮೆಂಟ್ ಮತ್ತು ಅಕೌಂಟ್ಸ್ ಎರಡರಲ್ಲೂ, 32 ಅಕೌಂಟ್ಸ್ ಮತ್ತು ಕಾಸ್ಟಿಂಗ್ ಎರಡರಲ್ಲೂ, 35 ಮ್ಯಾನೇಜ್ಮೆಂಟ್ ಮತ್ತು ಕಾಸ್ಟಿಂಗ್ ಎರಡರಲ್ಲೂ ಮತ್ತು 25 ವಿದ್ಯಾರ್ಥಿಗಳು ಎಲ್ಲ 3 ವಿಷಯಗಳಲ್ಲಿ ಉತ್ತೀರ್ಣರಾಗಿದ್ದಾರೆ. ಕನಿಷ್ಠ ಒಂದು ವಿಷಯದಲ್ಲಾದರೂ ಉತ್ತೀರ್ಣರಾದ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಸೊ ಕನಿಷ್ಠ ಒಂದು ವಿಷಯದಲ್ಲಾದರೂ ಉತ್ತೀರ್ಣರಾದ ವಿದ್ಯಾರ್ಥಿಗಳು ಅಂತಂದರೆ ಆಪ್ಷನ್ 1 ಆಗುತ್ತೆ. ಸೊ ಆಪ್ಷನ್ 1 ಅಂದರೆ 53 ವಿದ್ಯಾರ್ಥಿಗಳು. ಒಬ್ಬ ವ್ಯಕ್ತಿ ಎಸ್ಕಲೇಟರ್ನಲ್ಲಿ ಪ್ರತಿ ಸೆಕೆಂಡಿಗೆ 4 ಹೆಜ್ಜೆಗಳ ವೇಗದಲ್ಲಿ ನಡೆದು 15 ಸೆಕೆಂಡುಗಳಲ್ಲಿ ಇನ್ನೊಂದು ತುದಿಯನ್ನು ತಲುಪುತ್ತಾನೆ. ಹಿಂತಿರುವಾಗ ಅದೇ ವೇಗದಲ್ಲಿ ನಡೆಯುತ್ತಾ 45 ಸೆಕೆಂಡ್ಗಳಲ್ಲಿ ಆರಂಭಿಕ ಸ್ಥಳವನ್ನು ತಲುಪಿದರೆ ಎಸ್ಕಲೇಟರ್ನಲ್ಲಿ ಇರುವ ಮೆಟ್ಟಲುಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ, ಇದರಲ್ಲಿ ಸರಾಸರಿ 90 ಆಗುತ್ತೆ. ಅಂತಂದರೆ ಆಪ್ಷನ್ 2 ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಫಿಫ್ತ್ ಕ್ವೆಶನ್, ಒಂದು ಪ್ರದರ್ಶನದ ಟಿಕೆಟ್ ಬೆಲೆಯನ್ನು 14% ಹೆಚ್ಚಿಸಿದರೆ ಪ್ರೇಕ್ಷಕರ ಸಂಖ್ಯೆಯು 22ರಷ್ಟು ಕಡಿಮೆಯಾಗುತ್ತದೆ. ಹಾಗಾದರೆ ಆದಾಯದ ಮೇಲೆ ಇದು ಬೀರುವ ಪರಿಣಾಮ ಏನು? ಸೊ ಇದು ಬೀರುವ ಪರಿಣಾಮ ಏನು ಅಂತಂದರೆ 11.08ರಷ್ಟು ಇಳಿಕೆ ಆಗುತ್ತೆ ಅಂತಕ್ಕಂಥದ್ದು. ಆಪ್ಷನ್ 3 ಇಸ್ ದ ಕರೆಕ್ಟ್ ಆನ್ಸರ್ ಫಿಫ್ತ್ ಒನ್ಗೆ. ಸಿಕ್ಸ್ತ್ ಒನ್, ಸೊ ಒಂದು ಪರೀಕ್ಷೆಯಲ್ಲಿ ಹುಡುಗಿಯರು ಮತ್ತು ಹುಡುಗರು, ಇದು ಗ್ರೇಸ್ ಮಾರ್ಕ್ಸ್ ಆನ್ಸರ್ ಅನ್ಸುತ್ತೆ. 99% ಇದು ಗ್ರೇಸ್ ಮಾರ್ಕ್ ಸಿಗುತ್ತೆ. ನೆಕ್ಸ್ಟ್ ಕ್ವೆಶನ್ ನೀವು ಅದನ್ನು ಟಿಕ್ ಮಾಡಿದರೆ ಮಾತ್ರ. ನೆಕ್ಸ್ಟ್ ಕ್ವೆಶನ್ ಸೆವೆಂತ್ ಒನ್, 10 ಸಂಖ್ಯೆಗಳ ಸರಾಸರಿ 40 ಆಗಿದ್ದು ನಂತರ 18 ಮತ್ತು 21 ಸಂಖ್ಯೆಗಳನ್ನು 81 ಮತ್ತು 12 ಎಂದು ತಪ್ಪಾಗಿ ಓದಲಾಗಿದೆ ಎಂದು ಕಂಡುಬರುತ್ತದೆ. ಹಾಗಾದರೆ 10 ಸಂಖ್ಯೆಗಳ ಸರಿಯಾದ ಸರಾಸರಿ ಎಷ್ಟು ಅಂತ ಕೇಳ್ತಿದ್ದಾರೆ. ಅಂತಂದರೆ ಸೆವೆಂತ್ ಒನ್ ನಿಮಗೆ ಆಪ್ಷನ್ ಬಿ 34.6 ಕರೆಕ್ಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್, ಉದ್ಯೋಗಕ್ಕಾಗಿ ಅರ್ಜಿ ಸಲ್ಲಿಸಿದ 15 ಅರ್ಜಿದಾರರಲ್ಲಿ 5 ಮಹಿಳೆಯರು ಮತ್ತು 10 ಪುರುಷರು ಇದ್ದಾರೆ. ಕೆಲಸಕ್ಕೆ 2 ವ್ಯಕ್ತಿಗಳನ್ನು ಆಯ್ಕೆ ಮಾಡಲು ಬಯಸಲಾಗಿದೆ. ಆಯ್ಕೆಯಾದ ವ್ಯಕ್ತಿಗಳಲ್ಲಿ ಕನಿಷ್ಠ ಒಬ್ಬರಾದರೂ ಮಹಿಳೆಯಾಗುವ ಸಂಭವನೀಯತೆ ಎಷ್ಟು % ಇರುತ್ತೆ ಅಂತ ಕೇಳಿದ್ದಾರೆ. ಸೊ ಇದು 8 ಅಂತ ಆನ್ಸರ್ ನಿಮಗೆ 4/7 ಅಂತಂದರೆ ಆಪ್ಷನ್ 1 ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, ಒಂದು ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯಲ್ಲಿ 9 ಪ್ರಶ್ನೆಗಳಿದ್ದು ಅವುಗಳಲ್ಲಿ 5 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 3 ಸಾಧ್ಯವಿರುವ ಉತ್ತರಗಳು, 3 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 2 ಸಾಧ್ಯವಿರುವ ಉತ್ತರಗಳು ಮತ್ತು ಉಳಿದ ಒಂದು ಪ್ರಶ್ನೆಗೆ 5 ಸಾಧ್ಯವಿರುವ ಉತ್ತರಗಳು ಇದ್ದರೆ ಎಲ್ಲ ಪ್ರಶ್ನೆಗಳಿಗೆ ಒಟ್ಟು ಎಷ್ಟು ಸಾಧ್ಯವಿರುವ ಉತ್ತರಗಳು ಇರುತ್ತವೆ ಅಂತ ಕೇಳಿದರೆ 9720 ಆಪ್ಷನ್ 3 ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 10th ಒನ್, ಘನಮೂಲವನ್ನು ಕಂಡುಹಿಡಿಬೇಕು. ಸೊ 10th ಒನ್ಗೆ ಆಪ್ಷನ್ 4 7.437 ಇಸ್ ದ ಕರೆಕ್ಟ್ ಆನ್ಸರ್. ಒಂದು ಚೌಕದ ಬಾಹುವನ್ನು ಅಳೆಯುವಾಗ ದೋಷಪೂರಿತವಾಗಿ 2% ಹೆಚ್ಚಾಗಿ ಅಳತೆ ನಮೂದಿಸಿದರೆ ಚೌಕದ ವಿಸ್ತೀರ್ಣ ಕಂಡುಹಿಡಿಯುವಲ್ಲಿ ಉಂಟಾಗುವ ಶೇಕಡಾವಾರು ದೋಷವೆಷ್ಟು? ಸೊ ಇದಕ್ಕೆ ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು 4.04 ಆಗುತ್ತೆ. ಆಪ್ಷನ್ 3 ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ನೋಡೋದಾದರೆ, ಇಲ್ಲಿ ಯಾವ ಆಕೃತಿಯು ಗುಂಪಿಗೆ ಸೇರಿಲ್ಲ ಎಂಬುದನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. 23 ಅಕ್ಟೋಬರ್ 2024 ದಿನಾಂಕವು ಬುಧವಾರವಾದರೆ 10 ಮಾರ್ಚ್ 2021 ವಾರದ ಯಾವ ದಿನವಾಗುತ್ತದೆ? ಇದೆಲ್ಲ ಮೆಂಟಲ್ ಎಬಿಲಿಟಿ, ನೀವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಆಪ್ಷನ್ 3 ಇಸ್ ದ ಕರೆಕ್ಟ್ ಆನ್ಸರ್, ಅಂದರೆ ಬುಧವಾರ. 14th ಒನ್, ಕೆಳಗೆ ನೀಡಿರುವ ಚಿತ್ರವನ್ನು ಜಾಗರೂಕತೆಯಿಂದ ಅಧ್ಯಯನ ಮಾಡಿ ಚಿತ್ರದ ಆಧಾರದ ಮೇಲೆ ಪ್ರಶ್ನೆಯನ್ನು ಉತ್ತರಿಸಿ. ಸೊ ಏನು ಪ್ರಶ್ನೆ ಕೊಟ್ಟಿದ್ದಾರೆ? ವೈದ್ಯರಾಗಿರುವ ಅಕ್ಷರಸ್ಥ ಪುರುಷರನ್ನು ಯಾವ ಭಾಗವು ತೋರಿಸುತ್ತದೆ? ವೈದ್ಯರಾಗಿರುವ ಅಕ್ಷರಸ್ಥ ಪುರುಷರನ್ನು ಯಾವ ಭಾಗವು ತೋರಿಸುತ್ತದೆ ಅಂತ ಕೇಳಿದ್ದಾರೆ. ಸೊ 14th ಒನ್ ಇ ಇಸ್ ದ ಕರೆಕ್ಟ್ ಆನ್ಸರ್ ಅಂತಂದರೆ ಆಪ್ಷನ್ 2 ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 15th ಒನ್, ಕೊಟ್ಟಿರುವ ಚಿತ್ರದಲ್ಲಿ
ಪ್ರಶ್ನಾರ್ಥಕ ಚಿಹ್ನೆಯಲ್ಲಿನ ಸ್ಥಳದಲ್ಲಿ ಸೇರಿಸಬೇಕಾದ ಇಂಗ್ಲೀಷ್ ವರ್ಣಮಾಲೆಯ ಅಕ್ಷರ ಯಾವುದು? ಪ್ರಶ್ನಾರ್ಥಕ ಚಿಹ್ನೆ ಏನಿದೆ ಅಲ್ಲಿ ಇಂಗ್ಲೀಷ್ ವರ್ಣಮಾಲೆ ಯಾವುದಿರಬೇಕಾಗಿತ್ತು ಅಂತಂದರೆ ಎಮ್ ಇರಬೇಕಾಗಿತ್ತು. ಆಪ್ಷನ್ 1 ಇಸ್ ದ ಕರೆಕ್ಟ್ ಆನ್ಸರ್. 8 ಜನರು ABCDEFG ಆ್ಯಂಡ್ H ವೃತ್ತಾಕಾರದ ಚಿತ್ರದಲ್ಲಿ ತೋರಿಸಿದಂತೆ ಕೇಂದ್ರ ಬಿಂದುವಿಗೆ ಅಭಿಮುಖವಾಗಿ ಕುಳಿತಿರುತ್ತಾರೆ. ಇವರುಗಳು ತಮ್ಮ ಸ್ಥಳದಿಂದ 5ನೇ ಸ್ಥಳಕ್ಕೆ ಗಡಿಯಾರದ ವಿರುದ್ಧ ದಿಕ್ಕಿಗೆ ಚಲಿಸಿದರೆ ಗಡಿಯಾರದ ವಿರುದ್ಧ ದಿಕ್ಕು ಆ್ಯಂಟಿ ಕ್ಲಾಕ್ ವೈಸ್ ಚಲಿಸಿದರೆ ಆಗ ಏನಾಗುತ್ತೆ ಅಂತ ಕೇಳಿದರೆ 16th ಕ್ವಶನ್ನು. ಆಪ್ಷನ್ 1 ಇಸ್ ದ ಕರೆಕ್ಟ್ ಆನ್ಸರ್. ಯು ಆಗ್ನೇಯಕ್ಕೆ ಅಭಿಮುಖವಾಗಿರುತ್ತಾರೆ ಅಂತ ಆನ್ಸರ್ ಆಗುತ್ತೆ. 17th ಒಂದು ನಿರ್ದಿಷ್ಟ ಕೋಡ್ನಲ್ಲಿ ಪೆನ್ ಟ್ಯಾನ್ ಓ ಎಂದು ಬರೆದರೆ ಡೆನ್ COB DEN COB ಇನ್ನು ಯಾವ ಕೋಡ್ನಿಂದ ಬರೆಯಬೇಕು ಅಂತ ಕೇಳಿದ್ದಾರೆ. 17th ಆಪ್ಷನ್ 2 ದಟ್ ಈಸ್ 3 ಇಸ್ ದ ಕರೆಕ್ಟ್ ಆನ್ಸರ್. ಅಸ್ಸಾಮಿನಲ್ಲಿರುವ ದಿಬ್ಬ ಸಮಾಧಿ ವ್ಯವಸ್ಥೆ ಮೊಯಿಡಾಮ್ಸ್ ಕುರಿತಾಗಿ ಈ ಕೆಳಕಂಡ ಹೇಳಿಕೆಯನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಸೊ ಇದು ಆಪ್ಷನ್ ರೀಡ್ ಮಾಡ್ಕೊಳ್ಳಿ. ಕರೆಕ್ಟ್ ಆನ್ಸರ್ ಮಾತ್ರ ಹೇಳ್ತೀನಿ ನಾನು. ಆಪ್ಷನ್ 3 A, B ಮತ್ತು D ಸರಿಯಾಗಿದೆ ಅಂತ. 19th ಭಾರತೀಯ ಸಮರ ಕಲೆ ಮಾರ್ಷಲ್ ಆರ್ಟ್ಗೆ ಸಂಬಂಧಿಸಿದಂತೆ ಈ ಕೆಳಗಿನ ಜೋಡಣೆಯಲ್ಲಿ ಯಾವುದು ಸರಿಯಾಗಿಲ್ಲ ಅಂತ ಕೇಳಿದ್ದಾರೆ 19th. ಸೊ ಇದಕ್ಕೆ ಆಪ್ಷನ್ 2 ತೋಡಾ ಮಧ್ಯಪ್ರದೇಶ ಸರಿಯಾಗಿಲ್ಲ ಅನ್ನೋದಾಗುತ್ತೆ. ಆಪ್ಷನ್ 20th ಕ್ವಶನ್ ಈ ಕೆಳಕಂಡ ಜನಪದ ಹಾಡನ್ನು ಸಂಬಂಧಿಸಿದ ರಾಜ್ಯಗಳೊಂದಿಗೆ ಹೊಂದಿಸಿ ಬರೆಯಿರಿ ಅಂತ ಕೇಳಿದರೆ 20th ನಿಮಗೆ ಆಪ್ಷನ್ 4 ಜಾರಿ ಬಿಹಾರ ಇಲ್ಲಿ ಆಪ್ಷನ್ ಕೆಳಕಂಡ ಆಯ್ಕೆಗಳಿಂದ ಸರಿಯಾದ ಉತ್ತರಗಳನ್ನು ಆರಿಸಿದ್ಯಲ್ವಾ ಅಲ್ಲಿ ನೋಡಬೇಕಾಗುತ್ತೆ. ಆಪ್ಷನ್ 4 ಇಸ್ ದ ಕರೆಕ್ಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ 21 ಕ್ವಶನ್ ನೋಡೋದಾದರೆ ಜ್ಞಾನಪೀಠ ಪ್ರಶಸ್ತಿಗೆ ಸಂಬಂಧಿಸಿದಂತೆ 23 ಅರ್ಹ ಭಾಷೆಗಳ ಪೈಕಿ ಈ ಕೆಳಕಂಡ ಭಾಷೆಗಳು ಇದುವರೆಗೆ ಈ ಪ್ರಶಸ್ತಿಯನ್ನು ಪಡೆದಿಲ್ಲ. ಯಾವ ಭಾಷೆಗೆ ಜ್ಞಾನಪೀಠ ಪ್ರಶಸ್ತಿ ಬಂದಿಲ್ಲ ಅಂತಕ್ಕಂಥದ್ದು ಕ್ವಶನ್ ಆಗಿರುತ್ತೆ. ಆಪ್ಷನ್ 3 A, B ಮತ್ತು E ಸರಿಯಾಗಿವೆ ಅಂತಕ್ಕಂಥದ್ದು ಆನ್ಸರ್. ಸೊ ಆಪ್ಷನ್ 3 A, B ಕಾಶ್ಮೀರಿ ಭಾಷೆ, ಕೊಂಕಣಿ ಭಾಷೆ ಮತ್ತು ಈ ಇಂಗ್ಲೀಷ್ಗೆ ಜ್ಞಾನಪೀಠ ಪ್ರಶಸ್ತಿ ಬಂದಿಲ್ಲ ಅಂತಕ್ಕಂಥದ್ದು ಆನ್ಸರ್ ಆಗುತ್ತೆ. 2024 ICC ಪುರುಷರ T20 ವಿಶ್ವಕಪ್ ಕ್ರಿಕೆಟ್ಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಥವಾ ಸರಿಯಾಗಿದೆ ಅಂತ ಕೇಳಿದರೆ ಸೊ 22nd ಬಂದ್ಬಿಟ್ಟು 3rd ಆಪ್ಷನ್ A ಮತ್ತು ಆಪ್ಷನ್ B ಮಾತ್ರ ಇದು ಕರೆಕ್ಟ್ ಆಗುತ್ತೆ ಆನ್ಸರ್. ಭಾರತೀಯ ಕ್ರೀಡಾಪಟುಗಳು ಹಾಗೂ ಅವರಿಗೆ ಸಂಬಂಧಿಸಿದ ಕ್ರೀಡೆಯನ್ನು ಹೊಂದಿಸಿ ಬರೆಯಿರಿ. ಸೊ ಇಲ್ಲಿ ಕ್ರೀಡಾಪಟುಗಳ ಹೆಸರು ಮತ್ತು ಅವರಿಗೆ ಸಂಬಂಧಿಸಿದಂಥ ಕ್ರೀಡೆಗಳ ಹೆಸರನ್ನು ಕೂಡ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಕರೆಕ್ಟ್ ಆನ್ಸರ್ ಯಾವುದಂತಂದರೆ ಆಪ್ಷನ್ 2 ಇಲ್ಲೇನಿದೆ ಆಪ್ಷನ್ 2 ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ 24th ಲೋಕಸಭೆ ಆಂಗ್ಲೋ ಇಂಡಿಯನ್ ಸಮುದಾಯದಿಂದ ನಾಮನಿರ್ದೇಶನ ಮಾಡುವುದಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಯು ಸರಿಯಾಗಿದೆ ಅಂತ ಕೇಳಿದರೆ ದಟ್ ಈಸ್ 24th ಕ್ವಶನ್. ಆಪ್ಷನ್ B 104ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ ಈ ಅವಕಾಶವನ್ನು ತೆಗೆದುಹಾಕಿತು. ಇದು ಕರೆಕ್ಟ್ ಆನ್ಸರ್. ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಸೊ ಇದನ್ನು ನೋಡೋದಾದರೆ 25th ಆಪ್ಷನ್ 1 ಇಸ್ ದ ಕರೆಕ್ಟ್ ಆನ್ಸರ್. ಹೇಳಿಕೆ 1 ಮತ್ತು ಹೇಳಿಕೆ 2 ಸರಿಯಾಗಿದೆ ಅಂತ. ಕೊಪ್ಪೆನನ್ನ ವಾಯುಗುಣ ವರ್ಗೀಕರಣ ಭಾರತಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಜೋಡಿಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಸೊ 26th ಅಂತ ನೋಡೋದಾದರೆ ನಿಮಗೆ ಆಪ್ಷನ್ 4 ಕರೆಕ್ಟ್ ಆನ್ಸರ್ ಆಗುತ್ತೆ. A, B ಮತ್ತು C ಇಸ್ ದ ಕರೆಕ್ಟ್ ಒನ್. ಸೊ ಬಚಾವತ್ ಆಯೋಗ ನ್ಯಾಯಮಂಡಳಿ ತನ್ನ ಅಂತಿಮ ತೀರ್ಪಿನಲ್ಲಿ ಕರ್ನಾಟಕ ರಾಜ್ಯಕ್ಕೆ ಕೃಷ್ಣಾ ನದಿ ನೀರಿನಲ್ಲಿ ಎಷ್ಟು ಹಂಚಿಕೆ ಮಾಡಿದೆ ಅಂತ ಕೇಳಿದರೆ 27th ಅಂತ ನಿಮಗೆ ಆಪ್ಷನ್ C 911 TMC ನೀರನ್ನು ಹಂಚಿಕೆ ಮಾಡಿದೆ ಅಂತ ಹೇಳ್ಬೋದು. 28th ಅಂತ ನೋಡೋದಾದರೆ ಆಪ್ಷನ್ 1 ಏನು ಯುರೋಪಿನ ಕೆಲವು ಪ್ರಮುಖ ನದಿಗಳು ಮತ್ತು ಅವುಗಳ ಹೋಗಿ ಸೇರುವ ಸಮುದ್ರದ ಹೆಸರನ್ನು ಕೆಳಗೆ ಕೊಡಲಾಗಿದೆ. ನೋಡಿ ಯುರೋಪ್ ಕೊಟ್ಟಿದ್ದಾರೆ. ಸೊ ನೀವು ಅದಕ್ಕೆ ಕರೆಕ್ಟ್ ಆನ್ಸರ್ ನೋಡೋದಾದರೆ 28th ಆಪ್ಷನ್ 1 ಇಸ್ ದ ಕರೆಕ್ಟ್ ಆನ್ಸರ್. ಸೌರ ವಿದ್ಯುತ್ ಸ್ಥಾವರಗಳ ಕುರಿತಾಗಿ ಕೆಳಕಂಡ ಅಂಶಗಳನ್ನು ಪರಿಗಣಿಸಿ. ಸೌರ ವಿದ್ಯುತ್ ಸ್ಥಾವರದ ಬಗ್ಗೆ ಕ್ವಶನ್ ಕೇಳಿದರೆ ನೋಡಿ ಆಪ್ಷನ್ B ಇಸ್ ದ ಕರೆಕ್ಟ್ ಆನ್ಸರ್. A, B ಮತ್ತು D ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಕಾಳಿ ನದಿ ಕಣಿವೆಯಲ್ಲಿರುವ ಜಲವಿದ್ಯುತ್ ಸ್ಥಾವರಗಳಿಗೆ ಸಂಬಂಧಿಸಿದಂತೆ ಮೂಲ ಸ್ಥಾನದಿಂದ ಅಂತಿಮ ಹಂತದವರೆಗೂ ಯಾವ ಅನುಕ್ರಮಣೆ ಸರಿಯಾಗಿದೆ ನೋಡಿ ಕರೆಕ್ಟ್ ಆರ್ಡರಲ್ಲಿ ಜೋಡಿಸಬೇಕಾಗಿತ್ತು. ದಟ್ ಈಸ್ 30 ಕ್ವಶನ್ಗೆ ಆಪ್ಷನ್ 3 ಇಸ್ ದ ಕರೆಕ್ಟ್ ಆನ್ಸರ್. ಸೂಫಾ, ನಾಗಾಜರಿ, ಕದ್ರಾ, ಕೋಡಸಳ್ಳಿ ಇದು ಕರೆಕ್ಟ್ ಆನ್ಸರ್. 31 ನೋಡಿ ಕೆಳಗೆ ನೀಡಿರುವ ಪಟ್ಟಿ 1 ಮತ್ತು ಪಟ್ಟಿ 2 ಹೊಂದಿಸಿ ಕೆಳಗೆ ನೀಡಿರುವ ಸಂಕೇತಗಳನ್ನು ಬಳಸಿ ಸರಿಯಾದ ಉತ್ತರ ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಕರೆಕ್ಟ್ ಆನ್ಸರ್ ಬಂದು ಆಪ್ಷನ್ B A3 B1 C4 ಆ್ಯಂಡ್ D2 ಇದು ಆಪ್ಷನ್ B ಇಸ್ ದ ಕರೆಕ್ಟ್ ಆನ್ಸರ್. ಈ ಕೆಳಗೆ ನೀಡಿರುವ ಬುಡಕಟ್ಟುಗಳ ಪೈಕಿ ಯಾವ ಬುಡಕಟ್ಟು ಸರಿಯಾಗಿ ಹೊಂದಾಣಿಕೆ ಯಾವುದಾಗಿಲ್ಲ ಅಂತ ಕೊಟ್ಟಿದ್ದಾರೆ. ಸೊ 32 4th
ಜಾನ್ಸರಿ ಮಹಾರಾಷ್ಟ್ರ ಸರಿಯಾಗಿಲ್ಲ ಅಂತಕ್ಕಂಥದ್ದು. 33 ನೆಕ್ಸ್ಟ್ ಕ್ವಶನ್ 33 ಕ್ವಶನ್ ಕರ್ನಾಟಕ ರಾಷ್ಟ್ರೀಯ ಉದ್ಯಾನಗಳ ಕುರಿತಾಗಿ ಕೆಳಕಂಡ ಹೇಳಿಕೆಗಳನ್ನು ಪರಿಗಣಿಸಿ ಮತ್ತು ಸರಿಯಾದ ಉತ್ತರವನ್ನು ಕೆಳಗೆ ನೀಡಿರುವ ಆಯ್ಕೆಗಳಿಂದ ಆರಿಸಿ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಕರೆಕ್ಟ್ ಆನ್ಸರ್ ಬಂದು ನಿಮಗೆ ಆಪ್ಷನ್ 1 ಇಸ್ ದ ಕರೆಕ್ಟ್ ಆನ್ಸರ್. A, B ಮತ್ತು C ಸರಿ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಈ ಕೆಳಕಂಡ ಅಂಶಗಳನ್ನು ಹೊಂದಿಸಿ ಬರೆಯಿರಿ ಕೇಳಿದ್ದಾರೆ. ಸೊ ಈ ಥರ ಹೊಂದಿಸಿ ಬರೆಯಿರಿ ಕೇಳಿದಾಗ ನಿಮಗೆ ಟೈಮ್ ತುಂಬ ತಗೊಳುತ್ತೆ. ಆಪ್ಷನ್ B ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟು 35 ಸಮತಲ ದರ್ಪಣದಲ್ಲಿ ಪ್ಲೇನ್ ಮಿರರ್ ಬೆಳಕಿನ ಪ್ರತಿಫಲಕ್ಕೆ ಸಂಬಂಧಿಸಿದಂತೆ ಇಲ್ಲಿ 3 ಹೇಳಿಕೆಗಳನ್ನು ನೀಡಲಾಗಿದೆ. ಆ 3 ಹೇಳಿಕೆಗಳನ್ನು ಓದಿ ನೀವು ಉತ್ತರ ಕೊಡಬೇಕಾಗುತ್ತೆ. ಆಪ್ಷನ್ B ಇಸ್ ದ ಕರೆಕ್ಟ್ ಆನ್ಸರ್. ಹೇಳಿಕೆ 1 ತಪ್ಪಾಗಿದೆ, ಆದರೆ 2 ಮತ್ತು 3 ಸರಿಯಾಗಿವೆ ಅಂತಕ್ಕಂಥದ್ದು. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ 36 ಅಂತ ನೋಡೋದಾದರೆ ಆಪ್ಷನ್ 3 ಇಸ್ ದ ಕರೆಕ್ಟ್ ಆನ್ಸರ್. 37 ನೋಡಿ, ಒಂದು ವಸ್ತುವನ್ನು ಗುರುತ್ವಕ್ಕೆ ವಿರುದ್ಧವಾಗಿ ಬಿಂದು A ನಿಂದ ಬಿಂದು B ಗೆ 4 ವಿಧದ ದಾರಿಯಲ್ಲಿ ಎತ್ತಿರುವುದನ್ನು ತೋರಿಸಲಾಗಿದೆ. ನೋಡಿ, ಇಲ್ಲಿ A ಇಂದ B ಅಪೋಸಿಟ್ ಆಫ್ ದಿ ಗ್ರಾವಿಟೇಷನ್ ಕೊಟ್ಟಿದ್ದಾರೆ. ಸೊ ಆಪ್ಷನ್ A ಇಸ್ ದ ಕರೆಕ್ಟ್ ಆನ್ಸರ್. ವಸ್ತುವನ್ನು ಎತ್ತಲು ಮಾಡಿದ ಕೆಲಸ 4 ಸಂದರ್ಭದಲ್ಲಿ ಸಮಾನವಾಗಿರುತ್ತದೆ. ಓಕೆ, ನೆಕ್ಸ್ಟು 38 ಕ್ವಶನ್. ನೀರಿನ ಘನೀಕರಣ ಬಿಂದು ಮತ್ತು ಕುದಿಯುವ ಬಿಂದು ಬೇರೆ ಬೇರೆ ತಾಪಮಾನ ಮಾಪನದಲ್ಲಿ ಕೆಳಕಂಡಂತಿವೆ. ಸೆಲ್ಸಿಯಸ್, ಫ್ಯಾರನ್ಹೀಟ್, ಕೆಲ್ವಿನ್. ಸೊ ಯಾವುದು ಘನೀಕರಣ ಬಿಂದು ಮತ್ತು ಕುದಿಯುವ ಬಿಂದು. ಸೊ ಇದಕ್ಕೆ ಕರೆಕ್ಟ್ ಆನ್ಸರ್ ಬಂದು ಆಪ್ಷನ್ 2 ಆಗುತ್ತೆ. A ಮತ್ತು B ಆಗಿದೆ. ನೆಕ್ಸ್ಟ್ ಲಘು ಪಾನೀಯಗಳನ್ನು ಸಾಫ್ಟ್ ಡ್ರಿಂಕ್ಸ್ ಸಾಧಾರಣವಾಗಿ ಪೆಟ್ ಬಾಟಲಿಗಳಲ್ಲಿ ತುಂಬಿಸಿಡಲಾಗುತ್ತದೆ. ಪೆಟ್ ಪೂರ್ಣರೂಪ. ಪೆಟ್ ಅಂತಂದರೆ ಏನು? ಪೆಟ್ ಬಾಟಲಿಗಳಲ್ಲಿ ತುಂಬಿಸಲಾಗುತ್ತದೆ. ಪೆಟ್ ಅಂತಂದರೆ ಏನು? ಆಪ್ಷನ್ 1 ಪಾಲಿಎಥಿಲೀನ್ ಟೆರಾಫ್ಥಲಿನ್. ಇದು ಕರೆಕ್ಟ್ ಆನ್ಸರ್. 40 ಕ್ವಶನ್. ಈ ಕೆಳಕಂಡ ಹೇಳಿಕೆಗಳನ್ನು ಓದಿರಿ. CO2 ಒಂದು ಪ್ರಮುಖ ಹಸಿರು ಮನೆ ಅನಿಲವಾಗಿದೆ. CFCಗಳು ಓಝೋನ್ ಪದರದ ದುರ್ಬಲಗೊಳ್ಳಲು ಕಾರಣವಾಗಬಹುದು. 3 ಮೈಲ್ ದ್ವೀಪದಲ್ಲಿ ಅಚಾನಕ್ಕಾಗಿ ವಿಕಿರಣ ಹೊರಸೂಸುವಿಕೆ ಸಂಭವಿಸಿತು. ಹಸಿರು ಮನೆ ಪರಿಣಾಮ ನೀರಿಗೆ ಕೃಷಿ ರಾಸಾಯನಿಕಗಳ ಸೇರ್ಪಡೆಯಿಂದಾಗಿ ಉಂಟಾಗುತ್ತದೆ. ಇವುಗಳಲ್ಲಿ ಸರಿಯಾದ ಹೇಳಿಕೆ ಕೇಳಿದರೆ ಕ್ವಶನ್ ನಂಬರ್ 40 ಸರಿಯಾದ ಹೇಳಿಕೆ ಯಾವುದು ಅಂತ ಕೇಳಿದರೆ A, B, D ಮಾತ್ರ ಸರಿ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ಈ ಕೆಳಕಂಡ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೇಳಿದರೆ ಕ್ವಶನ್ ನಂಬರ್ 41 ಆಪ್ಷನ್ 2 ಇಸ್ ದ ಕರೆಕ್ಟ್ ಆನ್ಸರ್. ಈ ಕೆಳಕಂಡ ಹೇಳಿಕೆಗಳನ್ನು ಪರಿಗಣಿಸಿ ಕ್ವಶನ್ ನಂಬರ್ 42 ಮತ್ತೆ ಅದೇ ಥರ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೀವು ಹೇಳಿಕೆಯನ್ನು ರೀಡ್ ಮಾಡ್ಕೋಬೇಕು. 42 ಆಪ್ಷನ್ 42 ಕ್ವಶನ್ಗೆ ಆಪ್ಷನ್ 4 ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 43 ಕೊಟ್ಟಿದ್ದಾರೆ ನೋಡಿ. ಓರ್ವ ವ್ಯಕ್ತಿ ಹೆಚ್ಚಿದ ಜಾಗೃತ ಸ್ಥಿತಿ, ಕಣ್ಣುಗಡ್ಡೆಗಳು ಹೊರಳುಸುವಿಕೆ, ಕೂದಲು ನಿಮಿರುವಿಕೆ, ಬೆವರುವಿಕೆ ಇತ್ಯಾದಿ ಲಕ್ಷಣಗಳನ್ನು ಪ್ರದರ್ಶಿಸುತ್ತಾನೆ. ಇವುಗಳು ತುರ್ತು ಸನ್ನಿವೇಶದಲ್ಲಿ ಉಂಟಾಗುವುದಾಗಿದ್ದು ಇದಕ್ಕೆ ಕಾರಣವಾದ ರಸದೊತ್ತಡಗಳೆಂದರೆ ಇಲ್ಲಿ ಹಾರ್ಮೋನ್ಸ್ಗಳ ಬಗ್ಗೆ ಕೇಳಿದರೆ ಆಪ್ಷನ್ 4 ಅಡ್ರಿನಾಲಿನ್ ಮತ್ತು ನಾನ್ ಅಡ್ರಿನಾಲಿನ್ ಆಗುತ್ತೆ. ನೆಕ್ಸ್ಟ್ ಈ ಕೆಳಗಿನವುಗಳನ್ನು ಹೊಂದಿಸಿ ಮ್ಯಾಚ್ ದ ಫಾಲೋಯಿಂಗ್ ಥರ ಕೇಳಿದ್ದಾರೆ. ಸೊ 44th ಕ್ವಶನ್ ನೋಡಿ. ಗಾಯ್ಟರ್, ಅಕ್ರೋಮೆಗಾಲಿ, ಡಯಾಬಿಟಿಸ್ ಇನ್ಸಿಪಿಡಸ್, ಡಯಾಬಿಟಿಸ್ ಮೆಲಿಟಸ್. ಸೊ ಇದಕ್ಕೆ ಕರೆಕ್ಟ್ ಆನ್ಸರ್ ಬಂದು ಆಪ್ಷನ್ A ಆಗುತ್ತೆ ಅಂತಂದರೆ ಫಸ್ಟ್ ಒನ್ ಆಗುತ್ತೆ. ಮಾಲಿನ್ಯವನ್ನು ಕಡಿಮೆ ಮಾಡಲು ಶಾಖೋತ್ಪನ್ನ ವಿದ್ಯುತ್ ಸ್ಥಾವರ ನಿಷ್ಕಾಸದಿಂದ ಕಣರೂಪ ವಸ್ತುಗಳನ್ನು ತೆಗೆದುಹಾಕಲು ಈ ಕೆಳಗಿನವುಗಳಲ್ಲಿ ಯಾವುದನ್ನು ಉಪಯೋಗಿಸಬಹುದಾಗಿದೆ? 45ಗೆ ಥರ್ಡ್ ಬಂತ್ ಸ್ಥಾಯಿ ವಿದ್ಯುತ್ ಒತ್ತಾರಕ ಅಂತ ಹೇಳ್ಬೋದು. ಎಲೆಕ್ಟ್ರೋಸ್ಟ್ಯಾಟಿಕ್ ಪ್ರೆಸಿಪಿಟೇಟರ್ ಅಂತ ಆನ್ಸರ್ ಆಗುತ್ತೆ. ಅಂದರೆ ಆಪ್ಷನ್ 3. ನೆಕ್ಸ್ಟ್ 46 ಮ್ಯಾಚ್ ದ ಫಾಲೋಯಿಂಗ್ ಕೊಟ್ಟಿದ್ದಾರೆ. ಕಾವೇರಿ, ಗೋದಾವರಿ, ನರ್ಮದಾ, ಕೃಷ್ಣ, ಮಾಂಜ್ರಾ, ವಾದ್ರಾ, ಇಂದ್ರಾಮತಿ ಈ ಥರ ಉಪನದಿಗಳು ಕೊಟ್ಟಿದ್ದಾರೆ. ಸೊ ಇದಕ್ಕೆ ಬಂದು 46ಗೆ ಕರೆಕ್ಟ್ ಆನ್ಸರ್ ಬಂದು ಆಪ್ಷನ್ B ಆಗುತ್ತೆ. A, B, C, D, A 4, B 1, C 2, D 3 ಇದಾಗುತ್ತೆ. ಆಪ್ಷನ್ 2 ಏನಿದೆ 46ಗೆ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ನೋಡೋದಾದರೆ 47 ಸಮಶೀತೋಷ್ಣ ಹುಲ್ಲುಗಾವಲಿಗೆ ಸಂಬಂಧಿಸಿದಂತೆ ಕೆಳಕಂಡ ಆಯ್ಕೆಗಳನ್ನು ಸರಿಯಾದ ಉತ್ತರವನ್ನು ಆರಿಸಿ. ಸೊ 47ಗೆ ಆಪ್ಷನ್ 3 ಇಸ್ ದ ಕರೆಕ್ಟ್ ಆನ್ಸರ್. ಬಿ ಮಾತ್ರ ಸರಿಯಾಗುತ್ತೆ. ರೋಗ ನಿರೋಧಕ ಹೈಬ್ರಿಡ್ ಸಸಿ ತಳಿಗಳಿಗೆ ಸಂಬಂಧಿಸಿದಂತೆ A ರೋಗ ನಿರೋಧಕ ಗೋಧಿ ತಳಿಯಾಗಿದ್ದು, B ರೋಗ ನಿರೋಧಕ ಗೋವಿನ ಜೋಳದ ತಳಿಯಾಗಿದ್ದು ಮತ್ತು C ರೋಗ ನಿರೋಧಕ ಮೆಣಸಿನ ತಳಿಯಾಗಿದ್ದು A, B ಮತ್ತು C ಅನ್ನು ಗುರುತಿಸಿ. ಸೊ ಇದಕ್ಕೆ ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ 4 A ಹಿಮಗಿರಿ, B ಪೂಸಾ ಕೋಮಲ್, C ಪೂಸಾ ಸದಾ
ಸದಾಬಹಾರ್ ಆಗುತ್ತೆ. 49th ಒಂದು ಈ ಕೆಳಕಂಡ ಹೇಳಿಕೆಗಳನ್ನು ಪರಿಗಣಿಸಿ ಹೇಳಿಕೆಗಳನ್ನು ರೀಡ್ ಮಾಡ್ಕೋಬೇಕು. ಇದಕ್ಕೆ ಆಪ್ಷನ್ 4 ಕರೆಕ್ಟ್ ಆನ್ಸರ್. 50 ತುಕ್ಕು ಹಿಡಿಯುವುದನ್ನು ತಪ್ಪಿಸುವುದಕ್ಕೆ ಅತ್ಯಂತ ಅಗತ್ಯವಾಗಿದೆ. ಅದು ಹಣವನ್ನು ಉಳಿಸುತ್ತದೆ ಮಾತ್ರವಲ್ಲ, ಸೇತುವೆ ಕುಸಿದಂತಹ ಅವಘಡಗಳನ್ನು ಮತ್ತು ತುಕ್ಕು ಹಿಡಿದು ಪ್ರಮುಖ ಘಟನೆಗಳು ವಿಫಲವಾಗುವುದನ್ನು ತಪ್ಪಿಸುತ್ತದೆ. ಲೋಹ ತುಕ್ಕು ಹಿಡಿಯುವುದನ್ನು ತಪ್ಪಿಸಲು ಈ ಕೆಳಕಂಡ ಯಾವ ಮಾರ್ಗ ಸರಿಯಲ್ಲ? ಯಾವುದು ಸರಿಯಲ್ಲ ಅಂತ ಕೇಳ್ತಾರೆ. ಸೊ ಆಪ್ಷನ್ 4 ಆಗುತ್ತೆ. ಆಪ್ಷನ್ 4 ಸರಿಯಲ್ಲ. ಲೋಹವನ್ನು ಆಸಿಡ್ ಯುಕ್ತ ನೀರಿನಲ್ಲಿ ಇರಿಸುವುದು ತಪ್ಪಾಗುತ್ತೆ. ಸೊ ನೆಕ್ಸ್ಟ್ ಒನ್ 51th ಕ್ವೆಶ್ಚನ್. ಕ್ವಿಟ್ ಇಂಡಿಯಾ ಚಳುವಳಿಯ ಸಮಯದಲ್ಲಿ ಭೂಗತ ಚಟುವಟಿಕೆಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಸೊ ಹೇಳಿಕೆಗಳನ್ನು ರೀಡ್ ಮಾಡ್ಕೋಬೇಕು. 51ಗೆ ಆಪ್ಷನ್ 3 ಎ ಮತ್ತು ಸಿ ಮಾತ್ರ ಸರಿ ಅಂತಕ್ಕಂಥದ್ದು. ಅಂದರೆ 51ಗೆ ಆಪ್ಷನ್ 3 ಇಸ್ ದ ಕರೆಕ್ಟ್ ಆನ್ಸರ್. 52 ನೋಡೋದಾದರೆ ಶ್ಯಾಮ್ಜಿ ಕೃಷ್ಣ ವರ್ಮ ಅವರಿಗೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳನ್ನು ಪರಿಗಣಿಸಿ. ಸೊ ಶ್ಯಾಮ್ಜಿ ಕೃಷ್ಣ ವರ್ಮ ಅವ್ರ ಬಗ್ಗೆ ಆಪ್ಷನ್ 2 ಎರಡು ಮಾತ್ರ ಅಂತ ಕೊಟ್ಟಿದ್ದಾರೆ. ಇಂಡಿಯನ್ ಸೋಷಿಯಾಲಜಿಸ್ಟ್ ಪತ್ರಿಕೆಯನ್ನು ಪ್ರಾರಂಭಿಸಿದವರು ಶ್ಯಾಮ್ಜಿ ಕೃಷ್ಣ ವರ್ಮ. ನೆಕ್ಸ್ಟ್ ಈ ಕೆಳಗಿನವುಗಳನ್ನು ಪರಿಗಣಿಸಿ. 53 ಆಪ್ಷನ್ 3 ದಕ್ಷಿಣ ಕನ್ನಡ ಅಂತಂದರೆ ಇಲ್ಲಿ 3 ಮಾತ್ರ ಸರಿ ಅಂತ ಆಗಿದೆ. ಸೊ ಆಪ್ಷನ್ 3 ಇಸ್ ದ ಕರೆಕ್ಟ್ ಆನ್ಸರ್. 54th ಅಂತ ನೋಡೋದಾದರೆ ಕರ್ನಾಟಕದಲ್ಲಿ ಸ್ವಾತಂತ್ರ್ಯ ಚಳವಳಿ ಸಂಘಟನೆಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳನ್ನು ಪರಿಗಣಿಸಿ. ಸೊ 54th ಅಂತ ಆಪ್ಷನ್ 1 ಇಸ್ ದ ಒಂದು ಮಾತ್ರ ಕರೆಕ್ಟ್ ಆಗಿದೆ. ನೆಕ್ಸ್ಟ್ 55 ನೋಡೋದಾದರೆ ಈ ಕೆಳಗಿನವುಗಳನ್ನು ಪರಿಗಣಿಸಿ. ಆಪ್ಷನ್ 2 ಇಬ್ಬರು ಮಾತ್ರ ಅಂತಂದರೆ ಎಷ್ಟು ಪೋರ್ಚುಗೀಸ್ ಪ್ರವಾಸಿಗರು ವಿಜಯನಗರ ಸಾಮ್ರಾಜ್ಯಕ್ಕೆ ಭೇಟಿ ನೀಡಿದರು ಅಂತಂದರೆ ಇಬ್ಬರು ಪೋರ್ಚುಗೀಸ್ ಪ್ರವಾಸಿಗಳು ಮಾತ್ರ ಅಂತ ಹೇಳ್ಬೋದು. ನೆಕ್ಸ್ಟ್ ಕ್ವಶನ್. ಹೊಯ್ಸಳರ ದೇವಾಲಯಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳನ್ನು ಪರಿಗಣಿಸಿ. ಸೊ ಹೊಯ್ಸಳ ಇದು ಇಷ್ಟು ಓದಬೇಕಾಗುತ್ತೆ ನೀವು. 56ಗೆ ಆಪ್ಷನ್ 2 2 ಮಾತ್ರ ಅಂತ ಕೊಟ್ಟಿದ್ದಾರೆ. ತ್ರಿಕೂಟ ಹೊಯ್ಸಳೇಶ್ವರ ದೇವಾಲಯ, ಹಳೆಬೀಡು ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಒನ್ 57 ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಸೊ ಹೇಳಿಕೆಗಳನ್ನು ಓದ್ಕೊಳ್ಳಿ. ಇದಕ್ಕೆ ಕರೆಕ್ಟ್ ಆನ್ಸರ್ ಬಂದು ಆಪ್ಷನ್ 4 ಎ, ಬಿ, ಸಿ ಮತ್ತು ಡಿ ಕರೆಕ್ಟ್ ಆಗಿರುತ್ತೆ. 58 ಆದಿವಾಸಿ ದಂಗೆಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳನ್ನು ಪರಿಗಣಿಸಿ. 58 ಕ್ವಶನ್ಗೆ ಆಪ್ಷನ್ 2 ಇಸ್ ದ ಕರೆಕ್ಟ್ ಆನ್ಸರ್. ಎ, ಸಿ ಮತ್ತು ಡಿ ಮಾತ್ರ ಅಂತ. ಬೌದ್ಧ ಸಮ್ಮೇಳನಗಳು ಮತ್ತು ರಾಜಮನೆತನಗಳ ಆಶ್ರಯಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಜೋಡಿಗಳನ್ನು ಪರಿಗಣಿಸಿ. 59th ಅಂತ ನೋಡೋದಾದರೆ ಆಪ್ಷನ್ 3 ಸಿ ಮತ್ತು ಡಿ ಇಸ್ ದ ಕರೆಕ್ಟ್. ಮೊದಲ ಬೌದ್ಧ ಸಮ್ಮೇಳನ ಶಿಶುನಾಗ ಆ್ಯಂಡ್ ಆಪ್ಷನ್ ಡಿ 4ನೇ ಬೌದ್ಧ ಸಮ್ಮೇಳನ ಕುಶಾನ. ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. 60 ಕ್ವಶನ್ ನಂಬರ್ 60 ರಾಜತರಂಗಿಣಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಆಪ್ಷನ್ 2 2 ಮಾತ್ರ ಅಂತ ಕೊಟ್ಟಿದ್ದಾರೆ. ಈ ಪುಸ್ತಕವನ್ನು ರಾಜರ ನದಿ ಎಂದು ಉಲ್ಲೇಖಿಸಲಾಗಿದೆ. ವಿಶ್ವ ಆರೋಗ್ಯ ಸಂಸ್ಥೆಯು ಮಂಕಿಪಾಕ್ಸ್ ಹರಡುವಿಕೆಯನ್ನು ಅಂತಾರಾಷ್ಟ್ರೀಯ ಸಾರ್ವಜನಿಕ ಆರೋಗ್ಯ ತುರ್ತು ಪರಿಸ್ಥಿತಿಯಾಗಿ ಘೋಷಿಸಿದೆ. ಇದಕ್ಕೆ ಸಂಬಂಧಿಸಿದಂತೆ ಈ ಕೆಳಕಂಡ ಯಾವ ಹೇಳಿಕೆಗಳು ಸರಿಯಾಗಿದೆ? ಮಂಕಿಪಾಕ್ಸ್ ವೈರಸ್ ಸಣ್ಣ ಸಿಡುಬು. ಈ ರೋಗವು ಚರ್ಮದ ನೇರ ಸಂಪರ್ಕದಿಂದ ಹರಡುತ್ತದೆ. ಇದು ಕೂಡ ಪ್ರಾಣಿಗಳಿಂದ ಹರಡುವ ಕಾಯಿಲೆ. ಮಂಕಿಪಾಕ್ಸ್ನ ರೂಪಾಂತರಗಳನ್ನು ಕ್ಲೆಟ್ಸ್ ಎಂದು ಕರೆಯುತ್ತಾರೆ. ಸೊ ಇದಕ್ಕೆ 61 ಆಪ್ಷನ್ 4 ಅಂತಂದರೆ ಎ, ಬಿ, ಸಿ ಮತ್ತು ಡಿ ಸರಿಯಾಗಿದೆ. ಎಲ್ಲವೂ ಕರೆಕ್ಟ್ ಅಂತ. 62 ಕ್ವಶನ್ ನೋಡೋದಾದರೆ ಇತ್ತೀಚೆಗೆ ಸುದ್ದಿಯಲ್ಲಿರುವ LK-99ಗೆ ಸಂಬಂಧಿಸಿದಂತೆ ಈ ಕೆಳಕಂಡ ಯಾವ ಹೇಳಿಕೆಗಳು ಸರಿಯಾಗಿದೆ? ಇದು ಕೊರಿಯಾ ರಿಲೇಟೆಡ್ ಅಂತಂದರೆ ಆಪ್ಷನ್ 1 ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 63 ನೋಡೋದಾದರೆ ಈ ಕೆಳಗುಣಗಳನ್ನು ಸರಿಯಾಗಿ ಹೊಂದಿಸಿ ಬರೆಯಿರಿ. ಮ್ಯಾಚ್ ದ ಫಾಲೋಯಿಂಗ್. ಸೊ ಮ್ಯಾಚ್ ದ ಫಾಲೋಯಿಂಗ್ ರೀತಿ ಕ್ವಶನ್ಸ್ ಕೊಟ್ಟಾಗ ತುಂಬ ಕನ್ಫ್ಯೂಷನ್ ಆಗೋದು ಅಲ್ವಾ. 63 ಆಪ್ಷನ್ 3 ಇಸ್ ದ ಕರೆಕ್ಟ್ ಆನ್ಸರ್ ಆಗಿರುತ್ತೆ. 64 ನೋಡೋದಾದರೆ ಭಾರತ ಸರ್ಕಾರದ 2024-25ನೇ ಸಾಲಿನ ಆಯವ್ಯಯಕ್ಕೆ ಸಂಬಂಧಿಸಿದಂತೆ ಕೊಟ್ಟಿದ್ದಾರೆ. ಅಂದರೆ 64th ಕ್ವಶನ್ ನಿಮಗೆ ಆಪ್ಷನ್ 2 ಇಸ್ ದ ಕರೆಕ್ಟ್ ಆನ್ಸರ್. ಪ್ರಧಾನಮಂತ್ರಿ ಜೀವನ್ ಯೋಜನೆಗೆ ಸಂಬಂಧಿಸಿದಂತೆ ಈ ಕೆಳಕಂಡ ಹೇಳಿಕೆಗಳನ್ನು ಪರಿಗಣಿಸಿ. 65ಗೆ ಫಸ್ಟ್ ಒನ್ ಇಸ್ ದ ಕರೆಕ್ಟ್ ಆನ್ಸರ್. ಎ ಮತ್ತು ಬಿ ಸರಿಯಾಗಿದೆ. ಗೋಬೆಕ್ಲಿ ಟೆಫಿ ಪ್ರದೇಶ ಇತ್ತೀಚೆಗೆ ಸುದ್ದಿಯಲ್ಲಿದೆ. ಈ ಪ್ರದೇಶ ಯಾವುದಕ್ಕೆ ಸಂಬಂಧಿಸಿದ್ದು? 66th ಆನ್ಸರ್ 1 ಆಪ್ಷನ್ 1 ಟರ್ಕಿಯಲ್ಲಿನ ಪ್ರಾಚ್ಯ ವಸ್ತು ಸ್ಥಳ ಅಂತ ಆಗುತ್ತೆ. ನೆಕ್ಸ್ಟು 67 2024 ನಡೆದ 10ನೇ ಕರ್ನಾಟಕ ಬರ್ಡ್ ಫೆಸ್ಟಿವಲ್ಗೆ ಸಂಬಂಧಿಸಿದಂತೆ ಈ ಕೆಳಕಂಡ ಯಾವ ಹೇಳಿಕೆಗಳು ಸರಿಯಾಗಿವೆ? ಸೊ ಇದಕ್ಕೆ ಕರೆಕ್ಟ್ ಆನ್ಸರ್ ಬಂದು ಆಪ್ಷನ್ 1 ಎ ಮತ್ತು ಬಿ ಮಾತ್ರ ಸರಿಯಾಗಿರುತ್ತದೆ. 2023 ರಚಿಸಲಾಗಿರುವ ಅಮಿತಾಬ್ ಕಾಂತ್ ಸಮಿತಿಯ ಉದ್ದೇಶವೇನು ಅಂತ ಕೊಟ್ಟಿದ್ದಾರೆ. 68ಗೆ ಆಪ್ಷನ್ 1 ಇಸ್ ದ ಕರೆಕ್ಟ್ ಆನ್ಸರ್. ಸ್ಥಗಿತಗೊಂಡಿರುವ ರಿಯಲ್ ಎಸ್ಟೇಟ್ ಯೋಜನೆಗಳನ್ನು ಪರಿಶೀಲಿಸಿ ಅವುಗಳನ್ನು ಪುನರಾರಂಭಿಸುವುದು. 69th ನೋಡೋದಾದರೆ ಈ ಕೆಳಕಂಡ ಯಾವ ದೇಶಗಳು ಕ್ವಾಡ್
ಹಾಗೂ ಮಧ್ಯಪ್ರಾಚ್ಯ ಕ್ವಾಡ್ ಎರಡರಲ್ಲೂ ಸದಸ್ಯತ್ವ ಹೊಂದಿದೆ ಅಂತ ಕೇಳ್ತಿದ್ದಾರೆ. ಕ್ವಾಡ್ ಮತ್ತು ಮಧ್ಯಪ್ರಾಚ್ಯ ಕ್ವಾಡ್ ಅಂತ ಕೊಟ್ಟಿದ್ದಾರೆ. ಸೊ 69ಗೆ ಕರೆಕ್ಟ್ ಆನ್ಸರ್ ಬಂದು ಆಪ್ಷನ್ 2 ಎ ಮತ್ತು ಸಿ ಅಂತಂದರೆ ಭಾರತ ಮತ್ತು UAE ಆಗುತ್ತೆ. ನೆಕ್ಸ್ಟು 70 ಕ್ವಶನ್ ನಂಬರ್ 70. ಸರ್ಕಾರ ಇತ್ತೀಚೆಗೆ ಘೋಷಿಸಿರುವ ನ್ಯಾಷನಲ್ ಕ್ರಿಕೆಟ್ ಮಿನರಲ್ಸ್ ಮಿಷನ್ ನ್ಯಾಷನಲ್ ಕ್ರಿಟಿಕಲ್ ಮಿನರಲ್ಸ್ ಮಿಷನ್ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದರೆ ಕ್ವಶನ್ ನಂಬರ್ 70 ಆಪ್ಷನ್ 4 ಕ್ರಿಟಿಕಲ್ ಮಿನರಲ್ ಕ್ಷೇತ್ರದಲ್ಲಿ ಕೈಗಾರಿಕೆಗಳ ಬೇಡಿಕೆಯನ್ನು ಪೂರೈಸುವ ನಿಟ್ಟಿನಲ್ಲಿ ಇಲ್ಲಿ ಆಪ್ಷನ್ 4 ಅಂತಂದರೆ A, B, C ಮತ್ತು D ಸರಿಯಾಗಿದೆ ಅಂತ ಅರ್ಥ. 71 ಕ್ವಶನ್ ನೋಡೋದಾದರೆ ಈ ಕೆಳಗಿನ ಸಂಸ್ಥೆಗಳ ಸ್ಥಾಪನೆಯನ್ನು ಪರಿಗಣಿಸಿ ಇದಕ್ಕೆ ಕರೆಕ್ಟ್ ಆನ್ಸರ್ ಬಂದು ಆಪ್ಷನ್ 3 ಆಗುತ್ತೆ, DBCA. 72 ಕ್ವಶನ್ ನಂಬರ್ 72 ಚೋಳರ ಶಾಸನಗಳಲ್ಲಿ ಉಲ್ಲೇಖಿಸಿರುವಂತೆ ವಿವಿಧ ರೀತಿಯ ಭೂಮಿಗಳನ್ನು ಸರಿಯಾಗಿ ಹೊಂದಿಸಿ ಬರೆಯಿರಿ. ಚೋಳರ ಶಾಸನದಲ್ಲಿ ಉಲ್ಲೇಖಿಸುವಂತೆ ವಿವಿಧ ರೀತಿಯ ಭೂಮಿಗಳನ್ನು ಹೊಂದಿಸಿ ಬರೆಯಿರಿ. ಆಪ್ಷನ್ 4 ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 73 ಪ್ರತಿಪಾದನೆ ಎ. ಮಹಮ್ಮದ್ ಗಜ್ನಿ ಭಾರತದ ಮೇಲೆ 17 ಬಾರಿ ದಾಳಿ ಮಾಡಿದನು. ಕಾರಣ ಅವನು ಭಾರತದಲ್ಲಿ ಇಸ್ಲಾಂ ಸಾಮ್ರಾಜ್ಯ ಸ್ಥಾಪಿಸಲು ಬಯಸಿದ್ದನು. ಈ ಮೇಲ್ಕಂಡ ಪ್ರತಿಪಾದನೆ ಮತ್ತು ಕಾರಣಗಳನ್ನು ಕುರಿತು ಈ ಕೆಳಕಂಡ ಆಯ್ಕೆಗಳಲ್ಲಿ ಸರಿಯಾದದನ್ನು ಆರಿಸಿ ಅಂತ ಕೊಟ್ಟಿದ್ದಾರೆ. 73 ನೋಡಿದರೆ ಆಪ್ಷನ್ 3 ಇಸ್ ದ ಕರೆಕ್ಟ್ ಆನ್ಸರ್. ಹೇಳಿಕೆ ಎ ಸರಿಯಾಗಿದೆ, ಅದರ ಹೇಳಿಕೆ ಆರ್ ತಪ್ಪಾಗಿದೆ. 74 ಈ ಕೆಳಗಿನ ಯಾವ ಜೋಡಿಗಳು ಸರಿಯಾಗಿವೆ ಅಂತ ಕೊಟ್ಟಿದ್ದಾರೆ. ರಾಮನಾರಾಯಣ, ಶಹ ಆಲಂ, ಶೂಜಾ ಉದ್ ದೌಲಾ, ಮಿರ್ ಜಾಫರ್. ಇದಿಷ್ಟರಲ್ಲಿ ಮ್ಯಾಚ್ ದ ಫಾಲೋಯಿಂಗ್ ಕೊಟ್ಟಿದ್ದಾರೆ. ಬಂಗಾಳದ ನವಾಬ, ಆರ್ಕಾಟಿನ ನವಾಬ, ಬಂಗಾಳದ ಬಂಗಾಳದ ಉಪ ದಿವಾನ. ಸೊ ಇದಕ್ಕೆ 74ಗೆ ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು ಸೆಕೆಂಡ್ ಒಂದು A ಮತ್ತು B ಮತ್ತು C ಸರಿಯಾಗಿದೆ ಅಂತ. 75th ಈ ಕೆಳಗಿನ ಯಾವುವು ಸರಿಯಾದ ಹೊಂದಾಣಿಕೆಯಾಗಿದೆ. 75th ಕ್ವಶನ್ ಯಾವುದು ಸರಿಯಾದ ಹೊಂದಾಣಿಕೆಯಾಗಿದೆ, ಇದಕ್ಕೆ ಆಪ್ಷನ್ 2 ಇಸ್ ದ ಕರೆಕ್ಟ್ ಆನ್ಸರ್, A ಮತ್ತು C ಮಾತ್ರ. ನೆಕ್ಸ್ಟ್ 76th ಕ್ವಶನ್ ಅಗೇನ್ 76th ಕ್ವಶನ್ ನೋಡಿ. 76 ಕ್ವಶನ್ ಅಗೇನ್ ಮ್ಯಾಚ್ ದ ಫಾಲೋಯಿಂಗ್ ಕೊಟ್ಟಿದ್ದಾರೆ. 76th ಕ್ವಶನ್ಗೆ ಆಪ್ಷನ್ 4 ಇಸ್ ದ ಕರೆಕ್ಟ್ ಆನ್ಸರ್. 77th ಕ್ವಶನ್ ನೆಕ್ಸ್ಟು ಮ್ಯಾಚ್ ದ ಫಾಲೋಯಿಂಗ್ ಕೊಟ್ಟಿದ್ದಾರೆ. ಹಳೆಯ ಹೆಸರು ಹೊಸ ಹೆಸರು ಅಂತ. ನೆಕ್ಸ್ಟ್ 77ಗೆ 4th ಒನ್ ಇಸ್ ದ ಕರೆಕ್ಟ್ ಆನ್ಸರ್. 78 ನಾಗರಿಕ ಸೇವಾ ಕನಿಕ ನಿಷ್ಪಕ್ಷಪಾತತೆ ಏಕೆ ಅವಶ್ಯಕ ಅಂತ ಕೇಳಿದ್ದಾರೆ. 78th ನೋಡೋದಾದರೆ ಆಪ್ಷನ್ A, B ಮತ್ತು E ಕರೆಕ್ಟ್ ಆನ್ಸರ್ ಆಗುತ್ತೆ. ಆಪ್ಷನ್ A ಇಸ್ ದ ಕರೆಕ್ಟ್ ಆನ್ಸರ್ ಅಂತಂದರೆ ಫಸ್ಟ್ನೇದು. ಸೌಮಿತ್ರ ಕುಮಾರ್ ಹಲ್ದಾರ್ ರವರ CWMAಯ ಅಧ್ಯಕ್ಷರಾಗಿದ್ದಾರೆ. CWMAಯನ್ನು ವಿಸ್ತರಿಸಿ ಅಂತ ಕೊಟ್ಟಿದ್ದಾರೆ. 79th ಕ್ವಶನ್ ನೋಡೋದಾದರೆ ಆಪ್ಷನ್ 2 ಇಸ್ ದ ಕರೆಕ್ಟ್ ಆನ್ಸರ್. ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಆಗುತ್ತೆ. 80th ಕ್ವಶನ್ 80ನೇ ಕ್ವಶನ್ ಏನಿದೆ ಅಂತ ನೋಡೋಣ. ಸೊ ಸೈಬರ್ ಸೆಕ್ಯೂರಿಟಿಗೆ ಸಂಬಂಧಿಸಿದಂತೆ OWASP ಇದರ ವಿಸ್ತೃತ ರೂಪ. OWASP ಇದರ ವಿಸ್ತೃತ ರೂಪ ನೋಡೋದಾದರೆ ಆಪ್ಷನ್ 2 ಇಸ್ ದ ಕರೆಕ್ಟ್ ಆನ್ಸರ್. ಓಪನ್ ವೆಬ್ ಅಪ್ಲಿಕೇಶನ್ ಸೆಕ್ಯೂರಿಟಿ ಪ್ರಾಜೆಕ್ಟ್ ಹೊಂದಿಸಿ ಬರೀ. ಮತ್ತು ನಿಮಗೆ ಮ್ಯಾಚ್ ದ ಫಾಲೋಯಿಂಗ್ ಥರ ಕ್ವಶನ್ ಕೊಟ್ಟಿದ್ದಾರೆ, ಪಟ್ಟಿ A ಪಟ್ಟಿ B ಅಂತ. ಸೊ 81th ಕ್ವಶನ್ಗೆ ನಿಮಗೆ ಆನ್ಸರ್ ಬಂದ್ಬಿಟ್ಟು ಸೆಕೆಂಡ್ ಆಪ್ಷನ್ ಆಗುತ್ತೆ. ನೆಕ್ಸ್ಟ್ 82 ಕ್ವಶನ್ ಸಾರಿಗೆ ಮೂಲ ಸೌಕರ್ಯ ಮತ್ತು ಅವುಗಳ ಉದ್ದೇಶಿತ ಗುರಿಗಳಿಗೆ ಸಂಬಂಧಿಸಿದಂತೆ ಈ ಕೆಳಕಂಡ ಉಪಕ್ರಮವನ್ನು ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. 82 ಆಪ್ಷನ್ 2 ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 83 ಕ್ವಶನ್ ನೋಡೋದಾದರೆ ಹಿಂದೂ ಬೆಳವಣಿಗೆ ದರ ಪರಿಕಲ್ಪನೆಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ. 83 ಆಪ್ಷನ್ 1 ಇಸ್ ದ ಕರೆಕ್ಟ್ ಆನ್ಸರ್. 84 ಟಿಸ್ಕೋಗೆ ಸಂಬಂಧಿಸಿದಂತೆ ಈ ಕೆಳಕಂಡ ಹೇಳಿಕೆಯನ್ನು ಪರಿಗಣಿಸಿ. ಅದು 1907ರಲ್ಲಿ ಸ್ಥಾಪಿತವಾಯಿತು. ಇಸ್ ದ ಕರೆಕ್ಟ್ 1907 ಅಂತಂದರೆ ಇಲ್ಲಿ ಫಸ್ಟ್ ಒನ್ A ಮತ್ತು B ಮಾತ್ರ ಸರಿಯಾಗಿದೆ. ಅದು ಸಾಕ್ಷಿಯಲ್ಲಿ ಪ್ರಾರಂಭವಾಯಿತು. ರೈತ ಸಂಜೀವಿನಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ರೈತ ಸಂಜೀವಿನಿ 85th ಕ್ವಶನ್ ಆಪ್ಷನ್ 2 ಇಸ್ ದ ಕರೆಕ್ಟ್ ಆನ್ಸರ್. A ಮತ್ತು D ಕರೆಕ್ಟ್ ಆಗಿದೆ ಅಂತ. ನೆಕ್ಸ್ಟ್ 86 ಕ್ವಶನ್ PM ಪ್ರಣಾಮ್ಗೆ ಸಂಬಂಧಿಸಿದಂತೆ ಈ ಕೆಳಕಂಡ ಹೇಳಿಕೆಯನ್ನು ಪರಿಗಣಿಸಿ. 86th ಕ್ವಶನ್ ನೋಡಿದರೆ ಆಪ್ಷನ್ 1 ಇಸ್ ದ ಕರೆಕ್ಟ್ ಆನ್ಸರ್. A, B ಮತ್ತು D ಸರಿಯಾಗಿದೆ. ನ್ಯಾಯಮೂರ್ತಿ
ಅಮಿತಾವ್ ರಾವ್ ಸಮಿತಿ ಇತ್ತೀಚೆಗೆ ಸುದ್ದಿಯಲ್ಲಿದೆ. ಇದಕ್ಕೆ ಸಂಬಂಧಿಸಿದಂತೆ ಈ ಕೆಳಕಂಡ ಅಂಶಗಳನ್ನು ಪರಿಗಣಿಸಿ. ಸೊ ಇದಕ್ಕೆ 87ಗೆ ಕರೆಕ್ಟ್ ಆನ್ಸರ್ ನೋಡೋದಾದರೆ ಆಪ್ಷನ್ 3 ಬಿ ಮತ್ತು ಡಿ ಸರಿಯಾಗಿದೆ. ಜೈಲುಗಳ ಸುಧಾರಣೆಯನ್ನು ನೋಡಿಕೊಳ್ಳುವ ಈ ಸಮಿತಿಯನ್ನು ರಚಿಸಲಾಗಿದೆ. ಟೆಲಿಮೆಡಿಸಿನ್ ಸೌಲಭ್ಯವನ್ನು ಜೈಲುಗಳಲ್ಲಿ ಪರಿಚಯಿಸುವುದು ಈ ಸಮಿತಿ ನೀಡಿರುವ ಸಲಹೆಗಳಲ್ಲಿ ಒಂದಾಗಿದೆ. ನೆಕ್ಸ್ಟ್ 88 ಅಂತ ನೋಡೋದಾದರೆ ಆಪ್ಷನ್ ಬಿ GI ಟ್ಯಾಗ್ಗೆ ಸಂಬಂಧಿಸಿದಂತೆ ಈ ಕೆಳಗೆ ನೀಡಿರುವ ಜೋಡಿಗಳನ್ನು ಪರಿಗಣಿಸಿ. ಆಪ್ಷನ್ ಬಿ ಎ ಮತ್ತು ಡಿ ಮಾತ್ರ ಆಗುತ್ತೆ. 9th ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಹೇಳಿಕೆಗಳನ್ನು ರೀಡ್ ಮಾಡ್ಕೊಳ್ಳಿ. 89ಗೆ ಕರೆಕ್ಟ್ ಆನ್ಸರ್ ಬಂದು ಆಪ್ಷನ್ 3 ಆಗುತ್ತೆ. 2024 ವಿಂಬಲ್ಡನ್ ಪುರುಷರ ಟೆನ್ನಿಸ್ ಸಿಂಗಲ್ಸ್ ಪ್ರಶಸ್ತಿ ಗೆದ್ದ ಕಾರ್ಲೋಸ್ ಅಲ್ಕರಾಜ್ ಯಾರ ವಿರುದ್ಧ ಅಂತಿಮ ಪಂದ್ಯ ಆಡಿದರು ಮತ್ತು ಯಾವ ದೇಶದವರು ಅಂತ ಕೇಳಿದರೆ ಕ್ವೆಶ್ಚನ್ ನಂಬರ್ 90ಗೆ 4th ಅಂತ ಆನ್ಸರ್ ನೋವಾಕ್ ಜೋಕೋವಿಕ್ ಸರ್ಬಿಯಾ ದೇಶದವರು. ನೆಕ್ಸ್ಟ್ 91 ಭಾರತ ಸರ್ಕಾರದ ಹಸಿರು ಸಾಲ ಕಾರ್ಯಕ್ರಮ GCP ದ ನಿಯಮಾವಳಿಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಕ್ಷೇತ್ರಗಳನ್ನು ಪರಿಗಣನೆಗೆ ತೆಗೆದುಕೊಳ್ಳಿ. 91 ಕ್ವಶನ್ಗೆ ಆ್ಯಕ್ಚುಲಿ ಇದಕ್ಕೆ ಗ್ರೇಸ್ ಮಾರ್ಕ್ಸ್ ಕೊಡಬೇಕಾಗುತ್ತೆ. ಸೊ 92 ನೆಕ್ಸ್ಟ್ ಕ್ವಶನ್ ನೋಡೋಣ. ಪ್ಲಾಸ್ಟಿಕ್ ಕಡಿಮೆಗೊಳಿಸುವ ಕುರಿತಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. 92 ಕ್ವಶನ್ಗೆ ಆಪ್ಷನ್ 3 ಇಸ್ ದ ಕರೆಕ್ಟ್ ಆನ್ಸರ್. ಬಿ ಮತ್ತು ಸಿ ಮಾತ್ರ. 2028 ಹೊತ್ತಿಗೆ ಒಂದು ಕಾನೂನು ದಸ್ತಾವೇಜನ್ನು ಅಂತಿಮಗೊಳಿಸುವುದು ಇದರ ಗುರಿಯಾಗಿದೆ. ನೆಕ್ಸ್ಟ್ ಆಪ್ಷನ್ ಸಿ ಅಂತಂದರೆ ಭಾರತವು 2026 ಪ್ಲಾಸ್ಟಿಕ್ ತ್ಯಾಜ್ಯ ನಿರ್ವಹಣೆ ತಿದ್ದುಪಡಿ ನಿಯಮಗಳನ್ನು ಜಾರಿಗೆ ತಂದಿತ್ತು. ನೆಕ್ಸ್ಟು 93 ಕ್ವಶನ್ ನಂಬರ್ 93 ನೋಡೋದಾದರೆ ಆಪ್ಷನ್ 4 ಇಸ್ ದ ಕರೆಕ್ಟ್ ಆನ್ಸರ್. ನಿಲುವಳಿ ಸೂಚನೆಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ? ಆಪ್ಷನ್ 4 ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 94 ಪಟ್ಟಿ 1ರ ಜೊತೆ ಪಟ್ಟಿ 2ರನ್ನು ಹೊಂದಿಸಿ ಕೆಳಗೆ ನೀಡಲಾಗಿರುವ ಸಂಖ್ಯೆಗಳನ್ನು ಬಳಸಿ ಸರಿಯಾದ ಉತ್ತರಗಳನ್ನು ಆಯ್ಕೆ ಮಾಡಿ. 94th ಅಂತ ಇಸ್ ದ ಫಸ್ಟ್ ಒನ್ ಆನ್ಸರ್. ಸೊ ಇಲ್ಲಿ ಮ್ಯಾಚ್ ದ ಫಾಲೋಯಿಂಗ್ ಫಸ್ಟ್ ಒನ್ ಇಸ್ ದ ಕರೆಕ್ಟ್ ಆನ್ಸರ್. ಚೆಕ್ ಮಾಡ್ಕೊಳ್ಳಿ ನೀವು. 95 ಕ್ವಶನ್ 78ನೇ ವಿಧಿಯ ಅಡಿಯಲ್ಲಿ ಕೆಳಗಿನ ಯಾವುವು ಪ್ರಧಾನಮಂತ್ರಿಯ ಕರ್ತವ್ಯಗಳಾಗಿರುತ್ತದೆ? ಸೊ 95ಗೆ ಆಪ್ಷನ್ 3 ಇಸ್ ದ ಕರೆಕ್ಟ್ ಆನ್ಸರ್. ಬಿ ಮತ್ತು ಡಿ. ನೆಕ್ಸ್ಟ್ 96 ಭಾರತದ ಒಕ್ಕೂಟವು ಉಪವಾದಾತ್ಮಕ ಲಕ್ಷಣಗಳೊಂದಿಗಿನ ಒಕ್ಕೂಟ, ರಾಜ್ಯಕ್ಕಿಂತ ಹೆಚ್ಚಾಗಿ ಒಕ್ಕೂಟ ಲಕ್ಷಣಗಳೊಂದಿಗಿನ ಏಕಾತ್ಮಕ ರಾಜ್ಯವಾಗಿದೆ ಎಂದು ಹೇಳಿದವರು ಯಾರು? ಸೊ 96th ಕ್ವಶನ್ಗೆ ಆಪ್ಷನ್ 3 KP ವಿಯರ್ ಇಸ್ ದ ಕರೆಕ್ಟ್ ಆನ್ಸರ್. ಆಪ್ಷನ್ 3 ಮಂತ್ರಿಮಂಡಲದಲ್ಲಿ ಪ್ರಧಾನಮಂತ್ರಿಯನ್ನೊಳಗೊಂಡಂತೆ ಮಂತ್ರಿಗಳ ಒಟ್ಟು ಸಂಖ್ಯೆಯು ಸದನದ ಸದಸ್ಯರ ಒಟ್ಟು ಸಂಖ್ಯೆಯ ಪ್ರತಿಶತ 15 ಮೀರುವಂತಿಲ್ಲ. ಈ ಮೇಲಿನ ಹೇಳಿಕೆಗೆ ಸಂಬಂಧಿಸಿದಂತೆ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. 97th ನಿಮಗೆ ಆಪ್ಷನ್ 1 ಇಸ್ ದ ಕರೆಕ್ಟ್ ಆನ್ಸರ್. 98 ಕೆಳಗಿನ ಯಾವ ಸಂದರ್ಭದಲ್ಲಿ ಸಂಸತ್ ಸದಸ್ಯನೊಬ್ಬನಿಗೆ ಪಕ್ಷಾಂತರ ನಿಷೇಧ ಕಾನೂನು ಅನ್ವಯಿಸುವುದಿಲ್ಲ? 98ಗೆ ನಿಮಗೆ 4th ಒಂದು ಕರೆಕ್ಟ್ ಆನ್ಸರ್ ಆಗುತ್ತೆ. ಆಪ್ಷನ್ 4 ಇಸ್ ದ ಕರೆಕ್ಟ್ ಆನ್ಸರ್. ರಾಜ್ಯವೊಂದರ ಮುಖ್ಯಮಂತ್ರಿಗೆ ಸಂಬಂಧಿಸಿದ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. 99th ಒಂದಕ್ಕೆ ಆಪ್ಷನ್ 2 ಇಸ್ ದ ಕರೆಕ್ಟ್ ಆನ್ಸರ್. ಎ, ಬಿ ಮತ್ತು ಸಿ ಕರೆಕ್ಟ್ ಆಗುತ್ತೆ. ಕೆಳಗಿನ ಉಪಬಂಧನಗಳನ್ನು ಪರಿಗಣಿಸಿ. 100 ಕ್ವಶನ್ ನಂಬರ್ 100ಗೆ ಆಪ್ಷನ್ 4 ಎ, ಬಿ ಮತ್ತು ಡಿ ಮಾತ್ರ ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಸೊ ಇದಿಷ್ಟು ಏನು ಕೀ ಆನ್ಸರ್ಸ್ ಗೆಸ್ ಮೇಲೆ ಕೊಟ್ಟಿರ್ತಕ್ಕಂಥ ಆನ್ಸರ್ ಆಗಿರುತ್ತೆ. ಅನಾಲಿಸಿಸ್ ಮಾಡಿ. ಸೊ ಇದರಲ್ಲಿ 95% ನಿಮಗೆ ಆನ್ಸರ್ಸ್ ಕರೆಕ್ಟ್ ಆನ್ಸರೇ ಸಿಕ್ಕಿರುತ್ತೆ. ಸೊ ಏನು ಮೇನ್ ಆನ್ಸರ್ಸ್ ಕೀ ಆನ್ಸರ್ಸ್ ಕೊಡ್ತಾರೆ ಆವಾಗ ಒಂದ್ಸಲಿ ಕ್ರಾಸ್ ಮಾಡಿ ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.